ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಹೀಗೆ ಮಾತಾಡಿದ್ರೆ ನನ್ನ ಸೊಸೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಅಯ್ಯೋ ಮಾವ, ನಾನು ಯಾಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ? ಹಾಗಾದ್ರೆ ತಿಂತೀಯಾ? ತಗೋ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಕುಡಿ ಮೇಲೆ ತುಂಬ ಪ್ರೀತಿ ಕಾಳಜಿ ಇದೆ. ಹಾಗೆ ಅಷ್ಟೇ ಪ್ರೀತಿ ಕಾಳಜಿ ನಿನ್ನ ಮೇಲೂ ಇದೆ. ನೀನು ನನ್ನ ಸೊಸೆ ಮಾತ್ರ ಅಲ್ಲಮ್ಮ, ನನ್ನ ಮಗಳೇ. ಜನನಿ, ನಿನಗೋಸ್ಕರ ನಾನು ನಿಮ್ಮ ಮಾವ ಸೇರಿ ಮಾಡಿರೋ ಡ್ರೈ ಫ್ರೂಟ್ ಉಂಡೆ ತಿನ್ನಮ್ಮ. ಪಾರ್ವತಿ ಅಕ್ಕನೂ ಈ ಟೈಮಲ್ಲಿ ಗರ್ಭಿಣಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಸಿಗ್ತಾ ಇರೋ ಆರೈಕೆ ಅವರಿಗೂ ಸಿಗ್ತಾ ಇತ್ತಲ್ವಾ? ಏನಮ್ಮ ಜನನಿ, ಪ್ರೀತು ನೆನ್ಪಿಗೆ ಬಂದ್ನಾ? ಅಯ್ಯೋ, ಹಾಗೇನೂ ಇಲ್ಲ ಅತ್ತೆ. ಪ್ರೀತು ನೆನ್ಪು ಬರದೇ ಇರೋ ಹಾಗೆ ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾ ಇದ್ದೀರಲ್ಲ. ಮತ್ತಿನ್ನೇನು, ತಿನ್ನು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಾನೇ ತಿನ್ನಿಸ್ತೀನಿ ಬಿಡು. ನೀವು ತಗೊಳ್ಳಿ ಯಜಮಾನ್ರೆ. ಅಯ್ಯ, ಅವ್ರಿಗೆ ಯಾಕಮ್ಮ ಕೊಡ್ತಿದ್ಯಾ? ಇದು ನಿನಗೆ ಮಾತ್ರ ತಂದಿದ್ದು. ಹೋಗ್ಲಿ ಬಿಡಿ ಮಾವ. ಹ್ಞೂ, ಸರಿ ಸರಿ. ನಿನ್ನ ಗಂಡ ಅಲ್ವಾ, ಎಲ್ಲಿ ಬಿಟ್ಕೊಡ್ತೀಯಾ? ನೋಡಿದ್ರಪ್ಪರೇ, ನಿಮ್ಮ ಸೊಸೆ ಗಂಡನ್ ಮಾತ್ರ ಅಲ್ಲ, ನಮ್ಮನ್ನ ಯಾರನ್ನೂ ಬಿಟ್ಕೊಡ್ಲಿಲ್ಲ. ಏನೇ ಆಗಿದೆ ನಿನಗೆ? ಯಾವ ವಯಸ್ಸಲ್ಲಿ ಏನು ಆಸೆ ಪಡ್ಬೇಕು ಅಂತ ಗೊತ್ತಾಗಲ್ವಾ? ಜನನಿಗೆ ಸಿಗ್ತಾ ಇರೋ ಸೇವೆ ನಿನಗೂ ಸಿಗಬೇಕು ಅನ್ನೋ ದುರಾಸೆಯಿಂದ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳ್ತಿದ್ಯಲ್ಲ. ನೋಡು ದಾಮು, ಇದೆಲ್ಲ ಒಳ್ಳೇದಕ್ಕಲ್ಲ. ಕೇಡ್ಗಾಲಕ್ಕೆ ನೀನು ಈ ಥರ ಆಡ್ತಾ ಇರೋದು. ನೋಡು, ಮಲ್ಗೋ ಟೈಮ್ನಲ್ಲಿ ಜಗಳ ಆಡಬಾರ್ದು. ನೀನು ಅಂದಿದ್ದನ್ನೆಲ್ಲ ಸಹಿಸ್ಕೊಂಡು ಪರಿಸ್ಥಿತಿನ ತಿಳಿ ಮಾಡಬೇಕು ಅಂತ ಅನ್ಕೊಂಡ್ರೆ ಸೀರಿಯಸ್ ಅಂತ ಹೇಳ್ತಿದ್ಯಲ್ಲೇ. ಅದು ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ನೋ ನಿನ್ನೊಂತೊಳ್ಳ ಕಟ್ಕೊಂಡಿದ್ದೀನಿ ನೋಡು. ಎಲ್ಲ ನನ್ನ ಕರ್ಮ. ರೀ, ಯಾಕ್ರಿ ಬಾಯಿಗೆ ಬಂದ ಹಾಗೆಲ್ಲ ಬೈತಾ ಇದ್ದೀರಾ? ಮತ್ತೆ ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಕೋಲೆ ಬಸ್ಸೊಂಥರ ತಲೆಯಲ್ಲಿ ಆಡ್ಸ್ಕೊಂಡಿರ್ಬೇಕಾ? ಭುಜದ ಎತ್ತರಕ್ಕೆ ಬೆಳೆದಿರೋ ಮಗ ಎದೆ ಎತ್ತರಕ್ಕೆ ಬೆಳೆದಿರೋ ಮಗಳಿಗೆ ನಿನ್ನ ಬುದ್ಧಿ ಬರಬಾರ್ದು ಅಂತಾನೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಫಾರಿನಲ್ಲಿ ಓದಿಸ್ತಾ ಇರೋದು. ಅವ್ರು ಇದ್ದಾರೆ ಅನ್ನೋದನ್ನು ಮರೆತು ದುಡಿಯಕ್ಕಾಗ್ದಿರೋ ಕತ್ತೆ ವಯಸ್ಸಾದ್ರೂ ಮಕ್ಕಳಾಗಬೇಕು ಅಂತ ಆಸೆ ಪಡ್ತಿದ್ಯಲ್ಲ. ನಾಚಿಕೆ ಆಗಲ್ಲ ನಿನಗೆ? ಇನ್ನಂತವಳ ಹೆಂಡತಿ ಅಂತ ಅನ್ನೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಅರಸನ ಕೋಟೆಯಲ್ಲಿದ್ದೀನಿ ಅನ್ನೋ ಪರಿಜ್ಞಾನ ಎಲ್ಲ ನಿನಗೆ? ಸಾಸಿವೆ ಕಾಳಷ್ಟು ಮರ್ಯಾದೆ ಇಲ್ವೇನೆ ನಿನಗೆ? ಆಯ್ತಾ ಆಯ್ತಾ ನನ್ನ ಗಂಡ ಮೋಹನ್ ಬೈದು ನಿಮ್ಮ ಹೊಟ್ಟೆನ ತಣ್ಣಗೆ ಮಾಡ್ಕೊಂಡ್ರ? ಜನನಿಗೆ ಸಿಗ್ತಾ ಇರೋ ಸೇವೆ ನನಗೆ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಹಾಗಂದೆ. ಆದ್ರೆ ನೀವು ಮಾತ್ರ ಸೀರಿಯಸ್ ಆಗಿ ತಗೊಂಡು ನನ್ನ ಚೆನ್ನಾಗಿ ಬೈದು ನಿಮ್ಮ ಹೊಟ್ಟೆ ತಣ್ಣಗೆ ಮಾಡ್ಕೊಂಡ್ರಿ ಅಲ್ವಾ? ನೀವೊಬ್ರು ಗಂಡ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಗಂಡ ಇದ್ದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ನೀನು ಸವಾಸ ಸಾಕು ಅಂತ ಮನೆಯಿಂದ ಆಚೆ ಆಗ್ತಿದ್ದ. ಅದು ನಿಮ್ಮ ಅಭಿಪ್ರಾಯ, ಆದ್ರೆ ನನ್ನ ಅಭಿಪ್ರಾಯನೇ ಬೇರೆ. ಏನೋ ಪಾಪ ಏನೋ ಹೆಂಡತಿ ಆಸೆ ಪಟ್ಟಿದ್ದಾಳೆ ಅಂತ ತಾಯಿಯಾದಾಗ ಸಿಗೋ ಸೇವೆ ಸವಲತ್ತುಗಳನ್ನೆಲ್ಲ ನಾನೇ ಮಾಡ್ಕೊಡೋಣ ಅಂತ ಅನ್ಕೊಳ್ತಿದ್ದ. ಆಮೇಲಿಂದ ನಿಮ್ಮನ್ನ ನನ್ನ ಗಂಡ ಮೋಹನ್ ಅಂತ ಕರೆಯಲ್ಲ, ಬರೀ ಮೋಹನ್ ಅಂತ ಕರಿತೀನಿ. ನನ್ನ ಗಂಡ ಮೋಹನ್ ಅಂತ ಒತ್ತಿ ಒತ್ತಿ ನಿಮಗೆ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ಆ ಮರ್ಯಾದೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಅಂತ ಇವತ್ತು ಗೊತ್ತಾಯ್ತು. ಏನ್ಮೇಲಿಂದ ಸೋಷಿಯಲ್ ಡಿಸ್ಟೆನ್ಸ್ ತರ ನಿಮ್ಮ ನನ್ನ ಮಧ್ಯೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಹತ್ರ ಬಂದ್ರೆ ಹುಷಾರ್. ದಮು ದಮು, ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಬೈದ್ಬಿಟ್ಟ ಕಣೆ, ಬೇಜಾರು ಮಾಡ್ಕೋಬೇಡ. ಈಗೇನು ಜನನಿ ತರ ನಿನಗೆ ಬೈಕೆ ಶಾಸ್ತ್ರ ಮಾಡ್ಬೇಕಲ್ಲ, ನಾನು ಮಾಡ್ತೀನಿ. ನಿಜವಾಗ್ಲೂ? ಹ್ಞೂ ಕಣೆ, ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಜ್ಜಿ ಮೇಲೆ ಆಣೆ. ಬರೀ ಶಾಸ್ತ್ರ ಅಲ್ಲ,
ಆ ಥರ ಸೇವೆನೂ ಮಾಡಬೇಕು. ಆಯ್ತು, ಮಾಡ್ತೀನಿ. ಹೌದಾ? ಹಾಗಾದರೆ ಎಕ್ಸಾಂಪಲ್ ತೋರಿಸಿ. ದಾಮು ಮಾಧವು, ಆಹಾ, ಈ ಥರ ಸೇವೆ ಮಾಡಿಸ್ಕೊಳ್ತಾ ಇದ್ರೆ ಎಷ್ಟು ಮಜಾ ಬರ್ತಾ ಇದೆ. ದಾಮು ಸಾಕಲ್ವಾ? ಲೈಟ್ ಆಫ್ ಮಾಡಲಾ? ನೀವು ಮಾಡಿರೋ ತಪ್ಪಿಗೆ ಇಡೀ ರಾತ್ರಿ ಲೈಟು ಆನಲ್ಲೇ ಇರಬೇಕು. ನೀವು ಹೀಗೇ ನನ್ನ ಸೇವೆನ ಮಾಡ್ತಾ ಇರಬೇಕು. ಏನು ಹನುಮಂತು, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಅಮ್ಮವ್ರನ್ನ ನೋಡಬೇಕಿತ್ತು ಅಪ್ಪರೇ. ಏನು ವಿಷಯ? ಅಮ್ಮವರು ವಿದ್ಯಾರ್ಥಿ ಸಂಬಳದಲ್ಲಿ 10,000 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಯಾಕೆ ಅಂತ ಜೈನ್ ಕೇಳಿದೆ. ಅಮ್ಮವರು ಜಾಸ್ತಿ ಮಾಡಿದ್ದಾರೆ ಸಂಬಳ ಅಂತಂದರು. ಅದೇ ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಕೇಳ್ಕೊಂಡು ಹೋಗ್ಬೇಕು. ಏನು ಹನುಮಂತು, ನೀನು ಸಂಬಳ ಜಾಸ್ತಿ ಮಾಡಿದರೆ ಖುಷಿ ಪಡಬೇಕು, ಅದು ಬಿಟ್ಟು ಯಾಕೆ ಜಾಸ್ತಿ ಮಾಡಿದ್ದೀರಾ ಅಂತ ಕೇಳಕ್ಕೆ ಬಂದಿದೆಯಲ್ಲ. ಮಗಳು ಅಳಿಯ ಮನೇಲಿರಬೇಕಾದ್ರೆ ಈ ರೀತಿ ಸಂಬಳ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಕೇಳಬೇಕಾಗತ್ತೆ ಅಪ್ಪವ್ರೆ. ಅದಕ್ಕೆ ಅಮ್ಮವ್ರ ಹತ್ರ ಒಂದು ಸತಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹನುಮಂತು, ದಡ್ಡ ನೀನು. ನಿಯತ್ತು ಒಂದು ಮಾತ್ರ ಇದ್ರೆ ಸಾಲದು, ಸ್ವಲ್ಪ ಬುದ್ಧಿನೂ ಇರಬೇಕು. ಏನು ನಿಮ್ಮ ಮಾತಿನ ಅರ್ಥ? ಸಂಬಳ ಜಾಸ್ತಿ ಮಾಡೋಕ್ಕೆ ಹೇಳಿದ್ದು ನಾನೇ. ನೀವು ನನಗೆ ಸಂಬಳ ಜಾಸ್ತಿ ಮಾಡೋದಕ್ಕೆ ಹೇಳಿದ್ರಾ? ಹೌದು ಹನುಮಂತು, ಇರಲಿ ಇಟ್ಕೋ. ಈ ಸಮಯದಲ್ಲಿ ನೀನು ತುಂಬ ಖರ್ಚಿರುತ್ತೆ. ಅದು ಅಲ್ಲದೆ ಈಗಿನ್ನೂ ಆದಿತ್ಯನ ಕೆಲಸ ಇಲ್ಲ. ಈ ಸಮಯದಲ್ಲಿ ಎಷ್ಟು ದುಡ್ಡಿದ್ರೂ ಕಡಿಮೆನೇ. ಮತ್ತು ನಿನ್ನ ಮನೇಲಿ ದುಡಿತಿರೋ ಕೈ ನೀನು ಒಬ್ಬಂದೇ ತಾನೆ. ಓ, ನನಗೆ ಅವ್ರನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ತೀರ್ಮಾನ ಮಾಡಿ ಈ ರೀತಿ ಮಾಡಿದ್ರಪ್ಪವ್ರೆ. ಯಾಕೆ ಹಾಗೆ ಅನ್ಕೋತೀಯ ಹನುಮಂತು? ಇದರಲ್ಲಿ ತಪ್ಪು ತಿಳ್ಕೊಳ್ಳೋದು ಏನಿದೆ? ಆದಿತ್ಯನ ಬೇರೆ ಕೆಲಸ ಇಲ್ಲ. ಅವ್ನು ದುಡ್ಡು ಕೊಡೋಕೆ ಹೋದರೆ ಅವ್ನು ಖಂಡಿತ ಇಸ್ಕೊಳಲ್ಲ. ನೀನು ಕೊಡೋಣ ಅಂತ ನೋಡಿದ್ರೆ ನೀನು ಹುಟ್ಟು ಸ್ವಾಭಿಮಾನಿ, ಮುಟ್ಟೋದು ಇಲ್ಲ. ಅದಕ್ಕೆ ನೀವು ಸಂಬಳ ಜಾಸ್ತಿ ಮಾಡಿಸ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡ್ರ? ಖಂಡಿತ ಇಲ್ಲ ಅಪ್ಪರೇ. ಈಗಾಗಲೇ ನಾನು ಮಾಡ್ತಿರೋ ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಡ್ತಿದ್ದಾರೆ ಅಮ್ಮವರು. ಅದಕ್ಕೆ ಮೇಲೆ 10,000 ರೂಪಾಯಿ ನಾನು ಜಾಸ್ತಿ ತೊಗೊಂಡ್ರೆ ಅದು ನನ್ನ ಯೋಗ್ಯತೆಗೆ ಮೀರಿ ತೊಗೊಂಡಂಗೆ ಆಗುತ್ತೆ. ನಾನು ಸ್ವಾಭಿಮಾನಿ ಅಂತ ನೀವೇ ಹೇಳಿದ್ರಿ. ಹಾಗಾಗಿ ಆ ದುಡ್ಡನ್ನ ಮುಟ್ಟಲ್ಲ ಅಪ್ಪವ್ರೆ. ಪಾರ್ವತಿ ನಿಮ್ಮ ಸೊಸೆ ಆದರೆ ಅವಳು ನನ್ನ ಮಗಳು ಅಪ್ಪವ್ರೆ. ಮಗಳು ಅಂತ ಕಷ್ಟದಲ್ಲಿರುವಾಗ ಜೊತೆಯಲ್ಲಿ ನಿಂತು ಸಹಾಯ ಮಾಡದೇ ಇದ್ದರೆ ಅಪ್ಪನಾಗಿ ಏನು ಪ್ರಯೋಜನ ಹೇಳಿ? ನಮ್ಮ ಪಾರ್ವತಿ ಈಗಿರೋ ಸ್ಥಿತಿನಲ್ಲಿ ತಂದೆಯಾಗಿ ಅವಳನ್ನು ಸರಿಯಾಗಿ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ ಅಪ್ಪವ್ರೆ? ಎಲ್ಲ ಒಳ್ಳೆತನೂ ನೀವೇ ತೋರಿಸ್ಬಿಟ್ರೆ ಹೇಗೆ ಅಪ್ಪವ್ರೆ? ಈಗಿಂದೀಗಲೇ ನಾನು ಕೊಟ್ಟಿರೋ ಹೆಚ್ಚುವರಿ 10,000 ರೂಪಾಯಿನ ನನಗೆ ಕಳಿಸಿರೋ ಅಕೌಂಟ್ಗೆ ವಾಪಸ್ ಹಾಕ್ತೀನಿ. ಮುಂದಿನ ತಿಂಗಳಿಂದ ಅಮ್ಮವ್ರಿಗೆ ಹೇಳ್ಬಿಡಿ ಅಪ್ಪವ್ರೆ. ಈಗ ಎಷ್ಟು ಸಂಬಳ ಕೊಡ್ತಿದ್ದಾರೋ ಅಷ್ಟೇ ಕೊಟ್ಟರು ಸಾಕು. ಬರ್ತೀನಿ. ಹನುಮಂತು, ಒಂದು ನಿಮಿಷ ನಿಂತ್ಕೋ ಹನುಮಂತು. ಅದು ಅಖಿಲ, ಹನುಮಂತು ಅವನ ಸಂಬಳದ ಬಗ್ಗೆ ಮಾತಾಡ್ತಿದ್ದ. ಎಲ್ಲಾನು ಕೇಳಿಸ್ಕೊಂಡೆ. ಏನಾಯ್ತು? ಏನಾಯ್ತೆ? ಗೊತ್ತಿಲ್ಲ ರೀ, ತಿಂದಿದ್ದೆಲ್ಲ ವಾಂತಿ ಆಗ್ತದೆ. ತಿನ್ಬಾರ್ದು ಏನೋ ತಿಂದಿರ್ತೀಯ, ಅದಕ್ಕೆ ವಾಂತಿ ಮಾಡ್ಕೊತಾ ಇದೆಯಾ? ಇಂಥ ಟೈಮಲ್ಲೂ ಕಿಂಡಲ್ಲ, ನಿಮ್ ಥರನೇ ಹೊಟ್ಟೆಗೆ ಅನ್ನ ತಾನೇ ತಿಂತೀನಿ. ಅದು ಯಾಕೆ ವಾಂತಿ ಮಾಡ್ಕೊತಿದ್ಯಾ? ಅಯ್ಯೋ, ನಿಮ್ಮ ಹತ್ರ ಮಾತಾಡೋಷ್ಟು ಶಕ್ತಿ ಇಲ್ಲಪ್ಪ. ನನ್ನೆಲ್ಲಾದ್ರೂ ಕರ್ಕೊಂಡೋಗಿ ಕೂರ್ಸಿ. ನಿಧಾನ. ನಿಧಾನ ನಿಧಾನ ನಿಧಾನ. ಏನು ಆಗಿರಲ್ಲ ಕಣೆ.
ಮೋಹನ್ ಸುಸ್ತಾಗ್ತಿದೆ ಕಣ್ರಿ ನನ್ಗೆ. ಏನಾಯ್ತು ದಾಮಿನಿಗೆ? ಏನಾಯ್ತು ಮೋಹನ್? ಅದಕ್ಕೆ ಯಾಕೋ ವಾಂತಿ ಮಾಡ್ಕೋತಾ ಇದ್ದಾಳೆ. ಮನೇಲಿ ನರ್ಸಿದಾರಲ್ಲ, ಚೆಕ್ ಮಾಡಿಸ್ಬೋದು ತಾನೆ? ಅನ್ವಿತಾ 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 ಅವರೇ, ದಾಮಿನಿ ಯಾಕೋ ವಾಂತಿ ಮಾಡ್ಕೋತಿದ್ದಾಳೆ. ಏನಾಗಿದೆ ಅಂತ ಚೆಕ್ ಮಾಡಿ. ಅಯ್ಯೋ, ಇದೆಲ್ಲ ಏನು ಗಂಧ ಗಾಳಿನೋ ಗೊತ್ತಿಲ್ಲ ನನಗೆ. ಹೇಗಪ್ಪ ಚೆಕ್ ಮಾಡೋದು? ಏನಾಗಿರಲ್ಲ ಮ್ಯಾಮ್, ಪಿತ್ತ ಜಾಸ್ತಿ ಆಗಿರುತ್ತಷ್ಟೇ. ಆಗಿರ್ಬಹುದು ಅಂತ ಊಹೆ ಮಾಡೋದಲ್ಲ, ಚೆಕ್ ಮಾಡಿಬಿಡಿ. ನಿಮ್ಮ ಕಿಟ್ ತಗೊಂಡು ಬನ್ನಿ ಅನ್ವಿತಾ ಅವರೇ. ಓಕೆ. ನಿಮ್ಮ ಕೈ ಕೊಡಿ. BP ಹೈ ಆಗಿದೆ, ವಾಮಿಟ್ ಬೇರೆ ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಡಾಕ್ಟ್ರಿಗೆ ಹೋಗಿ ತೋರಿಸೋದೇ ಒಳ್ಳೇದನ್ಸುತ್ತೆ ಮ್ಯಾಮ್. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಈಗಲೇ ಹೋಗಿ, ನೆಗ್ಲೆಕ್ಟ್ ಮಾಡೋದು ಬೇಡ. ಸರಿ ಅದಕ್ಕೆ ಇದಳ್ದಮ್ಮ. ಅಕ್ಕ ಹೋಗ್ಬಾ ದಾಮಿನಿ, ನಿಧಾನ. ಎಲ್ಲ ಸರಿ ಹೋಗುತ್ತೆ. ಪಾರು, ನಾನು ಹೋಗಿ ಬರ್ತೀನಿ. ಹಾ ಯಜಮಾನ್ರೆ, ಊಟ ತಗೊಳ್ಳಿ. ಇದ್ಯಾಕೆ ಪಾರು? ನಾನು ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೋತೀನಿ. ಮುಂಚೆ ಆಗಿದ್ರೆ ನೀವು ಮನೆಯಿಂದ ಊಟ ತೊಗೊಂಡು ಹೋಗದಿದ್ರು ಹೊರಗಡೆ ಊಟ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಈಗ 30 ರೂಪಾಯಿ ಎಳ್ಳೀರು ಕುಡಿಯೋಕ್ಕೂ ಹಿಂದೂ ಮುಂದೆ ನೋಡ್ತೀರಾ. ಅಂಥದ್ರಲ್ಲಿ ನೀವು ಹೊರಗಡೆ ಊಟ ಮಾಡ್ತೀರಾ? ಪಾರು, ಆದರೂ ಇದನ್ನೆಲ್ಲ ಯಾಕೆ ಮಾಡೋದಕ್ಕೆ ಹೋದೆ? ಇದನ್ನು ಮಾಡಿರೋದಪ್ಪ, ಕೊಡ್ತಿರೋದು ನಿಮ್ಮ ಹೆಂಡತಿ. ತಗೊಳ್ಳಿ. ನೋಡಿ, ಒಂದು ಅಗ್ಲು ಬಿಡ್ದಂಗೆ ಪೂರ್ತಿ ಖಾಲಿ ಮಾಡ್ಕೊಂಡು ಬರಬೇಕು. ತಗೊಳ್ಳಿ. ಬಾಕ್ಸ್ನಾದ್ರೂ ಬಿಡಬೇಕೋ ಬೇಡವೋ? ಊಟ ಖಾಲಿ ಮಾಡಿ ಬಾಕ್ಸ್ನ ಜೋಪಾನವಾಗಿ ಮನೆಗೆ ತೊಗೊಂಬನ್ನಿ. ಯಾಕೆ ಅಂದರೆ ನಮಗೆ ಊಟಕ್ಕಿಂತ ಊಟ ಹಾಕೊಡೋ ಈ ಡಬ್ಬಿನೇ ತುಂಬ ಮುಖ್ಯ. ನಮ್ಗೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ. ಓ, ಗಂಡನ್ಕಿಂತನೂ ಜಾಸ್ತಿನಾ? ಹಾಗೆ ಅಂದ್ಕೊಳ್ಳಿ. ನಿನ್ನ ಬಾಯಲ್ಲಿ ಸುಳ್ಳು ಹೇಳಿದ್ರು ನಿನ್ನ ಕಣ್ಣು ಹೆಚ್ಚು ಪ್ರೀತಿ ನನ್ನನ್ನೇ ಮಾಡೋದು ಅಂತ ಹೇಳ್ತಾ ಇದ್ದೆ. ಹೌದಾ? ಈ ಕಣ್ಣು ಅಂದರೆ ನನಗೆ ತುಂಬ ಇಷ್ಟ. ಓಹೋ, ನಿಜನಾ? ಇದನ್ನ ನೋಡಿ ತಾನೆ ನಿನ್ನ ಪ್ರೀತಿ ಬಲೆಯಲ್ಲಿ ಬಿದ್ದಿತ್ತು. ಏನಾಯ್ತು? ಈಗ ಕೆಲ್ಸಕ್ಕೆ ಹೊರಟಿದ್ದೀರಾ, ಈ ಸಮಯದಲ್ಲಿ ಇದೆಲ್ಲ ಬೇಕಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೋಡ್ಪಾರೋ, ಬೈಕ್ ಸ್ಟಾರ್ಟ್ ಆಗಬೇಕು ಅಂದರೆ ಕೀ ಆನ್ ಮಾಡ್ಬೇಕು ತಾನೆ. ಈಗ ನಿನ್ನ ಗಂಡ ಆಚೆ ಹೋಗಬೇಕು ಅಂದರೆ ಕೀ ಅನ್ನೋ ನಿನ್ನ ತುಟಿಯಿಂದ ನನ್ನ ಕೆನ್ನೆ ಗೊತ್ತಬೇಕು. ಇವಾಗ ನೋಡು, ಗಾಡಿ ಸ್ಟಾರ್ಟ್ ಆಯಿತು. ಇನ್ನು ಆರಾಮಾಗಿ ಹೋಗ್ತೀನಿ. ಬರಲಾ? ಏನೂ ಆಗಲ್ಲ, ಆರಾಮಾಗಿ ಬಾ. ಏನಾಯ್ತು ಮೋಹನ್? ಡಾಕ್ಟ್ರ್ ಏನಂದ್ರು? ಎಲ್ಲ ನಾರ್ಮಲ್ ಆಗಿದೆ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಮತ್ತೆ
ಇವಳು ಸುಸ್ತು ವಾಕರ್ಕೆ ಅಂತೇಳಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ಲು. ಮಧ್ಯ ವಯಸ್ಸು ದಾಟ್ತಿದೆ ಅಲ್ವಾ ಅದಕ್ಕೆ. ನನಗೂ ಸ್ವಲ್ಪ ಗಾಬರಿ ಆಗಿತ್ತು. ಹೆಲ್ತ್ ಇಶ್ಯೂ ಏನಾದರೂ ಇದೆಯಾ ಅಂತ ಡಾಕ್ಟ್ರ್ ಹತ್ರ ಎಲ್ಲ ಹೇಳಿದೆ. ಅವ್ರು ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿದ್ದಾರೆ. ರಿಪೋರ್ಟ್ನ ವಾಟ್ಸಪ್ಪಲ್ಲಿ ಕಳಿಸ್ತಾರಂತೆ. ಸರಿ ದಾಮಿನಿ, ನೀನು ಹೋಗಿ ರಿಲ್ಯಾಕ್ಸ್ ಮಾಡು. ಆಯ್ತಕ್ಕ. ಬಾ ಸಾವಿತ್ರಿ, ನಿಧಾನ. ದಾಮಿನಿಗೆ ನಿಂಬೆ ಹಣ್ಣು ಶರ್ಬತ್ ಮಾಡಿಕೊಡು. ಏನು ಯಜಮಾನ್ರೆ ಇದೆಲ್ಲ? ನಾವು ಪಾಪ ಹುಟ್ಟುತ್ತಲ್ಲ ಅವಾಗ ಹಾಕೋದಕ್ಕೆ ಈ ಬಟ್ಟೆ. ಪರ್ವ, ಅಪ್ಪ, ಏನಮ್ಮ ಇದೆಲ್ಲ? ನಮ್ಮ ಹುಟ್ಟೋ ಮಗುಗೋಸ್ಕರ ಯಜಮಾನ್ರು ಇದನ್ನೆಲ್ಲ ತೊಗೊಂಬಂದಿದ್ದಾರಪ್ಪ. ಅಯ್ಯೋ ದೇವರೇ, ಕೆಲಸ ಹುಡ್ಕೋದಕ್ಕೆ ಆಟೋದಲ್ಲಿ ಹೋದರೆ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋರು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಆಗಲೇ ಹುಟ್ಟೋ ಮಗುಗೆ ಬಟ್ಟೆ ಹೇಳ್ತಂದಿದ್ದಾರಲ್ಲ, ಎಂಥ ಒಳ್ಳೆ ಮನ್ಸಮ್ಮ ಅವ್ರದ್ದು. ನಿಜ ಹೇಳ್ತಿದ್ದೀನಿ ಕೇಳು ಪಾರು, ದೊಡ್ಡ ಯಜಮಾನರು ಒಳ್ಳೆ ಗಂಡ ಮಾತ್ರ ಅಲ್ಲ, ಒಳ್ಳೆ ತಂದೆನೂ ಆಗ್ತಾರೆ. ಸಾಮಾನ್ಯವಾಗಿ ಅಮ್ಮ ಆದವಳು ತನ್ನ ಮಗುನ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಪಾಡ್ತಾಳೆ. ಹೊರಗೆ ಬಂದಮೇಲೆ ಆ ಮಗುಗೆ ಕಣ್ಗಾವಲಾಗ್ತಾಳೆ. ಅದು ಅವಳ ಕರ್ತವ್ಯ ಕೂಡ. ಆದರೆ ತಂದೆ ಕೂಡ ಏನು ಕಮ್ಮಿ ಅಲ್ಲ. ಅವನ ತ್ಯಾಗ ಎಷ್ಟೋ ಜನಗಳ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕಂದರೆ ಅವನು ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳಲ್ಲ. ಮಕ್ಕಳ ಪಾಲ್ಗೆ ಓದುವಾಗ ಗದರೋ ಅಪ್ಪ, ಶಾಲೆಯಲ್ಲಿ ಒಳ್ಳೆ ಅಂಕ ತೆಗೆದಿದ್ರೆ ದಂಡಿಸೋ ಅಪ್ಪ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋ ಅಪ್ಪ ಮಕ್ಕಳ ಪಾಲ್ಗೆ ಯಾವತ್ತೂ ಕೆಟ್ಟವನೇ. ಆದರೆ ಪಾರು, ನಿನಗೆ ಹುಟ್ಟೋ ಮಗುಗೆ ಅವರಪ್ಪ ಕಷ್ಟಪಟ್ಟಿದ್ದನ್ನು ಹೇಳೋದನ್ನ ಮರಿಬೇಡ ಪಾರು. ನಮಗೆ ಅಮ್ಮಂಗಿಂತ ನೀನೇ ಅಪ್ಪ ಹೆಚ್ಚು. ನಮ್ಮನ್ನು ಸಾಕಿ ಬೆಳೆಸಿ ಓದಿಸಿ ದೊಡ್ಡೋರನ್ನಾಗಿ ಮಾಡಿರೋದು ನೀನೇ ಅಲ್ವಾ? ಒಳ್ಳೆ ಅಪ್ಪ ಅಂತ ಹೇಳೋದಕ್ಕೆ ನಿನಗಿಂತ ದೊಡ್ಡ ಉದಾಹರಣೆ ಬೇಕಾ ಹೇಳು? ನಿನ್ನ ತ್ಯಾಗದ ಬಗ್ಗೆ ನಾನು ಚಿಕ್ಕವಳಾಗಿರೋವಾಗಲೇ ಅಮ್ಮ ನನ್ನ ಹತ್ರ ಹೇಳಿದಾಳಪ್ಪ. ನೀನು ಪಟ್ಟ ಕಷ್ಟ, ನನ್ನ ಮೇಲೆ ನಿನಗಿದ್ದ ಪ್ರೀತಿ, ಮನೆ ಬಗ್ಗೆ ಇದ್ದ ಯೋಚನೆ ಎಲ್ಲ ನನಗೆ ಗೊತ್ತಿದೆ ಅಪ್ಪ. ಹಾಗಾಗಿ ಹುಟ್ಟೋ ನನ್ನ ಮಗು ಮುಂದೆ ಅವರಪ್ಪ ಬಂದರೆ ಮಗು ಮುಖದಲ್ಲಿ ನಗು ಮೂಡಬೇಕು, ಹಾಗೆ ಮಾಡ್ತೀನಿ. ಸರಿನಮ್ಮ, ಅಮ್ಮವರು ಏನು ಆಫೀಸ್ ಕೆಲಸ ವಹಿಸಿದ್ದಾರೆ, ಕಾಫಿ ಮಾಡಿಕೊಟ್ಬಿಟ್ಟು ಹೋಗ್ತೀನಿ. ಸಾವಿತ್ರಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹ್ಞೂ ಅಮ್ಮೋರೆ, ರಾತ್ರಿ ಅಡುಗೆಗೆ ಅದನ್ನೇ ಮಾಡ್ತೀನಿ. ಇಲ್ಲ ಅಖಿಲ, ಈಗಷ್ಟೇ ಕಾಫಿ ಕುಡ್ದಿದ್ದೀವಿ, ಆಗಲೇ ರಾತ್ರಿ ಅಡುಗೆ ಬಗ್ಗೆ ಹೇಳ್ತಾ ಇದೆಯಲ್ಲ. ಹೌದು ರಘು, ಯಾಕಂದರೆ ಸ್ವಲ್ಪ ಹೊತ್ತು ನಾನು ಮನೇಲಿರಲ್ಲ, ವಾಕಿಂಗ್ ಹೋಗ್ತಾ ಇದ್ದೀನಿ, ಅದಕ್ಕೆ ಈಗಲೇ ಇನ್ಸ್ಟ್ರಕ್ಷನ್ ಕೊಟ್ಟೆ. ಹೋಗ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಹೋಗ್ತಿದ್ದೀವಿ ಅಂತ ಹೇಳು. ಓಹ್, ಅಂದರೆ ನೀವು ಬರ್ತೀರಾ? ಹ್ಞೂ, ನೀನೊಬ್ಬಳನ್ನ ಹೇಗೆ ಕಳಿಸೋದು? ನಾನೊಬ್ಬಳೇ ಹೋಗ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದವರು? ನೀನೇ. ಇಲ್ಲ ರಘು, ಜನನಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ, ಜನನಿನೂ ಬರ್ತಿದ್ದಾಳ? ಅಲ್ಲ, ನಮ್ಮದೇ ಇಷ್ಟೊಂದು ದೊಡ್ಡ ಗಾರ್ಡನ್ ಇರಬೇಕಾದ್ರೆ ಹೊರಗಡೆ ಯಾಕೆ ಹೋಗಬೇಕು? ರಘು, ಜನನಿ ಬಸರಿ ಹುಡುಗಿ, 4 ಗೋಡೆ ಮಧ್ಯದಲ್ಲೇ ಕೂತಿರಬಾರ್ದು. ಸ್ವಲ್ಪ ಓಡಾಡಿದ್ರೆ ಅವಳಿಗೂ ಒಳ್ಳೆಯದು, ಅವಳ ಹೊಟ್ಟೆಲಿ ಬೆಳೀತಿರೋ ಮಗುಗೂ ಒಳ್ಳೆಯದು. ಇನ್ನು ನಮ್ಮ ಗಾರ್ಡನ್ನಲ್ಲೇ ಓಡಾಡಿದ್ರೆ ಪಾಪ ನನ್ನ ಮುಖ ಅವಳು ನೋಡಬೇಕು, ಅವಳ ಮುಖ ನಾನು ನೋಡಬೇಕು. ಅದು ದಿನ ಪೂರ್ತಿ ನೋಡ್ತಾನೆ ಇರ್ತೀವಲ್ಲ. ಹೊರಗಡೆ ಕರ್ಕೊಂಡು ಹೋದರೆ ಆ ಹೊರಗಿನ ವಾತಾವರಣ ಅವಳಿಗೊಂದು ಚೇಂಜನ್ನು ಕೊಡುತ್ತಲ್ವಾ. ಪಾಪ ಮನೆ ಒಳಗಡೆನೇ ಇದ್ದು ಬೋರ್ ಆಗಿರ್ತಾಳೆ. ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ರೀತಿನೂ ಇಲ್ಲ. ಅದಕ್ಕೆ ಒಂದು ಚೇಂಜ್ಡ್ ವಾತಾವರಣದಲ್ಲಿ ಅವಳು ವಾಕ್ ಮಾಡಲಿ, ನಡೆದ ಆಯಾಸನೂ ಗೊತ್ತಾಗಲ್ಲ, ಅವಳಿಗೂ ಖುಷಿಯಾಗುತ್ತೆ ಅಂತ. ಅಯ್ಯೋ, ಹಾಗಾದರೆ ನಮ್ಮ ಪಾರ್ವತಿಗೂ ಇದೇ ಥರ ಯಾರಾದರೂ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ಲ? ಅತ್ತೆ,
ನಾನು ರೆಡಿ. ಅಯ್ಯೋ ಜನನಿ, ನೀನೊಬ್ಳೇ ಯಾಕಮ್ಮ ಬರಕ್ ಹೋದೆ? ನಾನು ಬರ್ತಿದ್ದೆ ನಿನ್ನ ಕರ್ಕೊಂಡು ಬರಕ್ಕೆ. ಪರವಾಗಿಲ್ಲ ಬಿಡಿ ಅತ್ತೆ. ರಘು, ಹೋಗೋಣ ಬನ್ನಿ. ನೀವು ಹೋಗಿ ಬನ್ನಿ, ನನಗೆ ಒಂಚೂರು ಕೆಲಸ ಇದೆ. ಈಗ ತಾನೇ ಹೇಳಿದ್ರಿ ನಮ್ಮ ಜೊತೆ ಬರ್ತೀನಿ ಅಂತ. ಅಲ್ಲ, ಅಬ್ರಾಡಿಂದ ನನ್ನ ಫ್ರೆಂಡ್ ರಾಜು ಬಂದಿದ್ದಾನೆ, ಸಿಗ್ತೀನಿ ಅಂತ ಹೇಳಿದ್ದೆ, ಮರ್ತೇ ಹೋಯ್ತು. ಅವನು ಮೀಟ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಹಲೋ. ಒಳ್ಳೆ ಮಾವ. ಬಾಮ್ಮ. ಪಾರ್ವತಿ, ಎಲ್ಲಿದೆಯಮ್ಮ? ಬರ್ತೆ, ಬೇಗ ರೆಡಿ ಆಗು, ಹೊರಗಡೆ ಹೋಗ್ಬೇಕು. ಎಲ್ಲಿಗೆ ಮಾವ? ಎಲ್ಲಿಗೆ ಅಂದ್ರೆ ವಾಕಿಂಗ್ಗೆ. ಏನು ವಾಕಿಂಗಾ? ಅಯ್ಯೋ, ಈಗ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅಖಿಲ ಜನನಿಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾಳೆ. ಅವ್ರು ವಾಕ್ ಮುಗಿಸಿ ಬರೋಷ್ಟರಲ್ಲಿ ನಾವು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರೋಣ. ಇಂಥ ಸಮಯದಲ್ಲಿ, ಈ ಸ್ಥಿತಿನಲ್ಲಿ ನೀನು ದಿನ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು ನಿನಗೂ ನಿನ್ನ ಹೊಟ್ಟೆಲಿರೋ ಮಗು ತುಂಬ ಒಳ್ಳೆಯದು. ಇಲ್ಲಂತೂ ನಿನ್ಗೆ ಯಾರಿದ್ರಮ್ಮ ಕರ್ಕೊಂಡು ಹೋಗೋಕ್ಕೆ? ನನಗಂತೂ ಏನು ಬೇರೆ ಕೆಲಸ ಇಲ್ಲ, ಅದಕ್ಕೆ ದಿನ ಬಂದು ನಾನೇನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಅರಸನಕೋಟೆ ಕಿರಿ ಸೊಸೆಗೆ ಅತ್ತೆ ಆರೈಕೆ ಮಾಡಿದ್ರೆ ಈ ಹಿರಿ ಸೊಸೆಗೆ ಈ ಮಾವ ಆರೈಕೆ ಮಾಡ್ತಾನೆ.